ಕಲ್ಲಾಪು ಬುರ್ದುಗೋಳಿ ಶ್ರೀ ಗುಳಿಗ ಕೊರಗಜ್ಜ ಉದ್ಭವಶಿಲೆ ಆದಿ ಸ್ಥಳಕ್ಕೆ ಕ್ಷೇತ್ರಕ್ಕೆ ಕೊರಗಜ್ಜ ಚಿತ್ರತಂಡ ಚಿತ್ರ ಯಶಸ್ಸಿಗೆ ತಾವು ನೀಡಿದ ಹರಕೆಯ ಕೋಲದಲ್ಲಿ ಭಾಗವಹಿಸಿತು. ಈ ಸಂದರ್ಭ ಹಿರಿಯ ಸ್ಯಾಂಡಲ್ವುಡ್ ನಟಿಯರಾದ ಶ್ರುತಿ ಮತ್ತು ಭವ್ಯ ಕೂಡ ಭಾಗಿಯಾಗಿ ಅಜ್ಜನ ಕೋಲ ವೀಕ್ಷಿಸಿದರು. ನಟಿ ಭವ್ಯ ಮಾತನಾಡಿ, ಕಳೆದ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕ್ಷೇತ್ರಕ್ಕೆ ಭೇಟಿ ನೀಡಿರುವೆ. ಈ ಬಾರಿಯೂ ದೈವ ಇಚ್ಛೆಯಂತೆ ಅದೇ ದಿನ ಭೇಟಿ ನೀಡಿದ್ದೇನೆ. ಕೊರಗಜ್ಜ ಚಿತ್ರದಲ್ಲಿ ಪಂಜಂದಾಯ ಪಾತ್ರ ನಿರ್ವಹಿಸಿರುವೆ. ಈ ವೇಳೆ ನಟಿ ಶ್ರುತಿಯು ಮಾತನಾಡಿದರು. ನಮಗೊಂದು ಯಾವುದೋ ಒಂದು ದೈವಿ ಶಕ್ತಿ ಈ ಥರ ನಮ್ಮನ್ನು ಇಲ್ಲಿ ಒಟ್ಟು ಸೇರಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಕೊರಗಜ್ಜನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಒಂದು 20ಕ್ಕೂ ಹೆಚ್ಚು ನಿರ್ಮಾಪಕರು, ನಿರ್ದೇಶಕರು ಹಲವಾರು ವರ್ಷಗಳಿಂದ ಶ್ರಮ ಪಡ್ತಾಯಿದ್ರು. ನೀವು ಚೇಂಬರ್ ನೋಡಿದರೆ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಂತ ತಿಳ್ಕೊಬಹುದು. ಆ್ಯಂಡ್ ನಾವು ತ್ರಿವಿಕ್ರಮ್ ವಿದ್ಯಾಧರ್, ನಾವು ಈ ನನ್ನ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಸಪಲ್ಲಿ ಅವರಿಗೆ ನಾನು ಕೊರಗಜ್ಜನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಹೇಳಿದ ತಕ್ಷಣ ಅಜ್ಜನ ಒಂದು ಬ್ಲೆಸ್ಸಿಂಗ್ಸ್ ಅನಿಸುತ್ತೆ. ಲಾಸ್ಟ್ ಟೈಮ್ ಮಾಡಿದ್ದು ಮತ್ತು ಈಗ ಕರೆಸ್ಕೊಳ್ತಿರೋದು ನಿಜವಾಗ್ಲೂ ಆಯ್ತೊಂದು ಮಿರಾಕಲ್ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಟೈಮ್ ಬಂದ್ವಿ, ಹಾಗೆ ಪೂಜೆ ಮಾಡ್ಕೊಂಡು ಹೋದ್ವಿ. ಸೆಕೆಂಡ್ ಟೈಮ್ ಬರಬೇಕಾದ್ರೆ ಏನೋ ಒಂದು ವಿಶೇಷ ಇರುತ್ತೆ ಅಂತ ನನ್ನ ಭಾವನೆ. ಬಟ್ ಅವರೊಂದು ಬ್ಲೆಸ್ಸಿಂಗ್ಸಿಂದಲೇ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ನಮ್ಮ ಚಿತ್ರತಂಡ ಎಲ್ಲ ಇಲ್ಲಿ ಬಂದಿದೆ. ಈಗ ತಾನೇ ಡೈರೆಕ್ಟ್ರು ಈ ಒಂದು ಚಿತ್ರದ ಬಗ್ಗೆ ಬಹಳಷ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ ಮಾಡಿಸೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ನಮಗೆ ಗೊತ್ತಿರಲ್ಲ ಅಷ್ಟು, ಈಸ್ ನೋ ಎವ್ರಿಥಿಂಗ್ ಎಲ್ಲ ಡೀಟೇಲ್ಸ್ ಕೊಟ್ಟರು. ಚಿತ್ರ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದು ಒಳ್ಳೊಳ್ಳೆ ಆರ್ಟಿಸ್ಟ್ನ ಇದರಲ್ಲಿ ಹಾಕಿದ್ದಾರೆ. ಕಬೀರ್ ಬೇಡಿ ಸರ್ ಇದ್ದಾರೆ. ನಾನೊಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಪಂಜದ ತಾಯಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಹಣ ಇದ್ದವರೆಲ್ಲ ಈ ಸಿನಿಮಾ ಮಾಡೋಕ್ಕಾಗಲ್ಲ. ದೇವರ ಅನುಗ್ರಹ ಇದ್ದವ್ರು ಮಾತ್ರ ಈ ಸಿನಿಮಾ ಮಾಡೋಕ್ಕಾಗೋದು ಅನ್ನೋದು ನನ್ನ ನಂಬಿಕೆಗೆ